ಪಟ್ಟಣಕುಡಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಆರಂಭ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಆರಂಭ. 420 ವರ್ಷ ಇತಿಹಾಸವುಳ್ಳ ಪಟ್ಟಣಕುಡಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವವು ಗುರುವಾರದಿಂದ ಆರಂಭವಾಗಲಿದ್ದು, ಜಾತ್ರೆ ಅಂಗವಾಗಿ ಗುರುವಾರ 18ರಿಂದ 20ರವರೆಗೆ ಮಾಡಲಾಗಿದ್ದು, ಗುರುವಾರ 18ರಂದು ಶ್ರೀ ಮಹಾಲಕ್ಷ್ಮಿ ದೇವಿಯ ಭವ್ಯ ಮೆರವಣಿಗೆ ಹಾಗೂ ಮುಂಜಾನೆ 8 ಗಂಟೆಗೆ ಸರ್ಕಾರಿ ಆಸ್ಪತ್ರೆ ಹತ್ತಿರ 55 HP ಭವ್ಯ ಟ್ರ್ಯಾಕ್ಟರ್ ಜಗ್ಗಾಟ, ಶುಕ್ರವಾರ 19ರಂದು ಶ್ರೀದೇವಿಯ ಮಹಾಪ್ರಸಾದ, ಪಟ್ಟಣಕುಡಿ ಶನಿವಾರ 20ರಂದು ಮುಂಜಾನೆ 9 ಗಂಟೆಗೆ ಐತಿಹಾಸವುಳ್ಳ ಶಾಹು ಮೈದಾನದಲ್ಲಿ ಪ್ರಖ್ಯಾತ ಜಂಗಿ ಕುಸ್ತಿಗಳು ಹಾಗೂ ವಿವಿಧ ಷರತ್ತುಗಳು ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ಮಹಾಲಕ್ಷ್ಮಿ ಯಾತ್ರಾ ಉತ್ಸವ ಕಮಿಟಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅಪ್ಪಾಸಾಬ್ ಪಾಟೀಲ್ ತಿಳಿಸಿದ್ದಾರೆ. ಅಭಿಷೇಕ್ ಪಾಟೀಲ್ ಅವರು ಮಾತನಾಡಿ, ಗ್ರಾಮ ದೇವತೆ ಜಾತ್ರೆಯನ್ನ ಈ ಬಾರಿಯೂ ವೈಭವದಿಂದ ಮಾಡಲಾಗ್ತಾ ಇದೆ. ಈಗಾಗಲೇ ಜಾತ್ರೆಯ ಸಕಲ ಸಿದ್ಧತೆ ನಡೆದಿದೆ. ಪಟ್ಟಣದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪಗಳ ಅಳವಡಿಕೆ ನಡೆದಿದೆ. ದೇಣಿಗೆ ಸಂಗ್ರಹ ಕಾರ್ಯವೂ ಸಾಗಿದೆ. ಗ್ರಾಮದೇವಿ 420 ವರ್ಷಗಳಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರುವ ಜಾತ್ರೆ. ಸೆಪ್ಟೆಂಬರ್ 18ರಿಂದ 20ರವರೆಗೆ ಜಾತ್ರೆ ನಡೆಯಲಿದ್ದು, ಪ್ರಥಮ ದಿನದ ದೇವಿಗೆ ಅಭಿಷೇಕ, ವಿಶೇಷ ಪೂಜೆ, ಉಡಿ ತುಂಬುವುದು, ದೇವಿಯ ಪಲ್ಲಕ್ಕಿ, ಭವ್ಯ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ದೇವಿಯ ಪಲ್ಲಕ್ಕಿ ದೇವಸ್ಥಾನದಿಂದ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಲ್ಲಿಂದ ಪಟ್ಟಣಕುಡಿ ಬಸ್ ನಿಲ್ದಾಣದವರೆಗೆ ತಲುಪಿ ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಬರುವುದು. ಜಾತ್ರೆ ನಿಮಿತ್ತ ಪ್ರಸಾದ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಾಲಕ್ಷ್ಮಿ ಸೇವಾ ಸಂಘ ಹಾಗೂ ಸಮಸ್ತ ಗ್ರಾಮಸ್ಥರಿಂದ ಜಾತ್ರೆ ಸಕಲ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಸಂಜೆ ದನ್ಪಾಲ್ವಾಗ್ ಮಾತನಾಡಿ, ಲಕ್ಷ್ಮೀ ದೇವಿಯ ಜಾತ್ರೆಯ ನಿಮಿತ್ತ ಜೋಡೆತ್ತಿನ ಗಾಡಿ ಷರತ್ತು, ಜೋಡೆತ್ತಿ ಗಾಡಿ ಷರತ್ತುಗಳು, ಎತ್ತು ಮತ್ತು ಕುದುರೆ ಗಾಡಿಗಳ ಷರತ್ತುಗಳು, ಕುದುರೆ ಗಾಡಿಗಳು ಷರತ್ತುಗಳು, ಸಿಂಗಲ್ ಕುದುರೆ ಷರತ್ತುಗಳು, ಹಲ್ಲು ಹಚ್ಚಲಾರದ ಹೋರಿ ಮತ್ತು ಕುದುರೆ ಗಾಡಿಗಳ ಹಾಗೂ ಷರತ್ತುಗಳ, ಸಿಂಗಲ್ ಟಾಂಗ್ ಕುದುರೆ ಷರತ್ತುಗಳು, 2 ಪೆಟ್ಟ ಓಡರುವ ಹಳೆ ನವತರ ಕುದುರೆ ಗಾಡಿಗಳ ಷರತ್ತುಗಳು. ಅದೇ ರೀತಿ ಗುರುವಾರ 18ರಂದು ಮುಂಜಾನೆ ಪಟ್ಟಣಕುಡಿ ಸರ್ಕಾರಿ ಆಸ್ಪತ್ರೆ ಹತ್ತಿರ 55 HP ಭವ್ಯ ಟ್ರ್ಯಾಕ್ಟರ್ ಜಗ್ಗದ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಮಹಾದೇವ ಕೋರೆ, ಶಿವಪ್ಪ ಕೋತರ್, ಜಿನ್ನಪ್ಪ ಕಾಗೆ, ಅಶೋಕ್ ತಾಕ್ಳೆ, ಬಾಬು ಮಾಳಿ, ಶಂಕರ್ ಚಿಗರೆ, ರಾಜ್ಕುಮಾರ್ ಸುಲ್ತಾನ್ರು, ರಾವೇಂದ್ರ ಅಕುಳೋತೆ, ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಉತ್ಸವ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಮಸ್ತ ಪಟ್ಟಣಕುಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಬೆಳಗಾವಿ. मंदिरात रोज सकाळी अभिषेक, निरंतर अभिषेक, 365 दिवसाचं निरंतर अभिषेक आहे. त्यानंतर आणि एक्स्ट्रा अभिषेक पण गावातील लोक, भाविक सगळी असं एक्स्ट्रा अभिषेक असलं तर पण त्यांनी देतात रोज. आणि विशेष करून यात्रा म्हणा, दिवाळी, दसरा असं वेगवेगळे ह्याच्यात पूजा, अगदी आम्ही ह्याचं असं शृंगार करून पूजा असते लक्ष्मीची. नवरात्रमध्ये तर 9 दिवसाचं वेगवेगळे पूजा तीन असतात. त्यानंतर आमचं महालक्ष्मी मंदिर ओके ಶ್ರೀ ಮಹಾಲಕ್ಷ್ಮಿ ಯಾತ್ರೆ ನಿಮಿತ್ತ ಶ್ರೀ ಮಹಾಲಕ್ಷ್ಮಿ ಯಾತ್ರಾ ಕಮಿಟಿ ವತಿಯಿಂದ ದಿನಾಂಕ 20/9/2025 ಶನಿವಾರದಂದು ಶ್ರೀ ಶಾಹು ಶರತ್ ಮೈದಾನದಲ್ಲಿ ಭವ್ಯ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಹಾಗೂ ವಿವಿಧ 8 ಘಟ್ಟದಲ್ಲಿ ಶರತ್ತಿಯನ್ನು ಆಯೋಜಿಸಿದ್ದು, ಎತ್ತಿನ ಗಾಡಿ ಆಗಲಿ, ಕುದುರೆ ಗಾಡಿ ಆಗಲಿ, ಸಿಂಗಲ್ ಘೋಡ ಆಗಲಿ, ಹೀಗೆ ಬೇರೆ ಬೇರೆ ಥರದ 8 ಘಟ್ಟದಲ್ಲಿ ಶರತ್ತಿಯನ್ನು ಆಯೋಜಿಸಲಾಗಿದೆ. ಹಾಗೂ ಅಲ್ಲಿ ಶರತ್ತಿನ ಒಂದು ಎಲ್ಲ ಊರು ಜನರು ಸೇರಿರುತ್ತಾರೆ. ಹಾಗೂ ಎತ್ತಿನ ಗಾಡಿ ಜನರಲ್ ಎತ್ತಿನ ಗಾಡಿ ಇದಕ್ಕೆ 1 ಲಕ್ಷದ ಬಹುಮಾನ ಇಡಲಾಗಿದೆ. ಹಾಗೂ ವಿವಿಧ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಬಹುಮಾನವನ್ನು ನೀಡಲಾಗಿದೆ. ಹಾಗೂ ಇಷ್ಟಪಡ್ತೀವಿ.